ನಮಸ್ಕಾರ ವೀಕ್ಷಕರೇ, ಮನಃಶಕ್ತಿಯ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಕಮ್ಮಿ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಸಂದರ್ಭಗಳು ಏರುಪೇರಾಗೋದ್ರೆ ಇಷ್ಟೆಲ್ಲ ಅಗಾಧವಾದ ಮನಃಶಕ್ತಿ ಇದೆ ನನಗೆ ಅಂತ ಅನ್ಸಿದ್ದು ಇಷ್ಟು ಒಂದು ಶುಲ್ಕವಾದ ವಿಷಯಕ್ಕೆ ಇಷ್ಟೊಂದು ವೀಕ್ ಆಗೋಯ್ತಾ, ದುರ್ಬಲ ಆಗೋಯ್ತಾ ಅಂತ ಎಷ್ಟೋ ಸತಿ ನಮಗೆ ಅನಿಸ್ತಾ ಇರುತ್ತೆ. ಈ ಮನಃಶಕ್ತಿಯನ್ನ ಹೇಗೆ ನಾವು ಒಂದು ಕತ್ತಿಯನ್ನು ಅಥವಾ ಚಾಕುವನ್ನು ಯೂಸ್ ಮಾಡ್ತಾ ಅದು ಮಂಡ ಆಗ್ತಾ ಇದ್ದ ಹಾಗೆ ಮತ್ತೆ ಅದನ್ನ ಶಾರ್ಪ್ ಮಾಡ್ತಾ ಹೋಗ್ಬೇಕು, ಅದೇ ತರ ಒಂದು ರೆಗ್ಯುಲರ್ ಕನ್ಸಿಸ್ಟೆಂಟ್ ಬೇಸಿಸ್ ಅಲ್ಲಿ ನಮ್ಮ ಮೈಂಡ್ ಪವರ್ನು ಒಂದು ನಿರ್ದಿಷ್ಟವಾದ ಡಿಸಿಪ್ಲಿನ್ ಅಲ್ಲಿ ಅಥವಾ ಯಾವುದೋ ಒಂದು ನಿರ್ದಿಷ್ಟವಾದ ಪದ್ಧತಿಯ ಮೂಲಕ, ಧ್ಯಾನ ಕ್ರಿಯೆಗಳ ಮೂಲಕ, ಮೈಂಡ್ ಟ್ರೈನಿಂಗ್ ಮೂಲಕ ಶಾರ್ಪ್ ಆಗಿ ಇಟ್ಕೊಳ್ಳೋ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ವಿಷಯ ಡೀಪ್ ಆಗಿ ಅರ್ಥ ಆಗೋಕೆ ಒಂದು ಪುಟಾಣಿ ಕತೆ ನಾನು ನಿಮ್ಗೆ ಹೇಳ್ತೀನಿ. ತದನಂತರ ಒಂದು ಪವರ್ಫುಲ್ 1-1-1 ಟೆಕ್ನಿಕ್ ನ ಮೈಂಡ್ ಅನ್ನ ಯಾವಾಗ್ಲೂ ಸ್ಟ್ರಾಂಗ್ ಅಂಡ್ ಆಕ್ಟಿವ್ ಆಗಿ ಇಟ್ಕೊಳ್ಳೋಕೆ ಉಪಯೋಗ ಅಂತ ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ಒಮ್ಮೆ ಒಂದು ಊರಲ್ಲಿ ಒಬ್ಬ ರಾಜ ಒಂದು ಆನೆ ಸಾಕಿದ್ನಂತೆ. ತುಂಬಾ ದೊಡ್ಡ ಬಲವಾದ ಆನೆ. ಆ ಆನೆ ಬಗ್ಗೆ, ಅದನ್ನ ಸಾಕಿರೋದ್ರ ಬಗ್ಗೆ ಅವನಿಗೆ ತುಂಬಾ ಹೆಮ್ಮೆ. ಸೊ ಪ್ರತಿದಿನ ಸಂಜೆ ಆ ಆನೆ ಮೇಲೆ ತುಂಬಾ ಒಂದು ಗಾಂಭೀರ್ಯದಿಂದ, ಗತ್ತಿನಿಂದ ಸವಾರಿ ಹೋಗ್ತಾ ಇದ್ದಂತೆ. ಒಂದಿನ ಹೀಗೆ ಸಂಜೆ ಆನೆ ಮೇಲೆ ಸವಾರಿ ಹೋಗ್ತಾ ಇದ್ದ ಹಾಗೆ ಯಾರೋ ಒಬ್ಬ ಸಾಮಾನ್ಯ ಸಂತಂತರ ಕಾಣಿಸೋ ಒಬ್ಬ ವ್ಯಕ್ತಿ ಆ ಆನೆಯ ಬಾಲದ ತುದಿಯನ್ನ ಎಡಗೈಯಲ್ಲಿ ಹೀಗೆ ಮೃದುವಾಗಿ ಹಿಡಿದಂತೆ. ಹಿಡಿದ ತಕ್ಷಣನೇ ಆನೆ ಥಟ್ ಅಂತ ನಿಂತೋಯ್ತಂತೆ. ಏನಪ್ಪಾ ಇದು, ಎಷ್ಟು ಹೊಡೆದ್ರು, ಹೇ ಅಂದ್ರು, ಆ ಅಂದ್ರು, ಆನೆ ಮುಂದಕ್ಕೆ ಹೋಗ್ತಾ ಇಲ್ವಲ್ಲ, ಏನಾಯ್ತು ಇದಕ್ಕೆ ಅಂತ ಹಿಂದೆ ಮುಂದೆ ತಿರುಗಿ ನೋಡಿದ ತಕ್ಷಣ ಅಲ್ಲೊಬ್ಬ ಸಂತ ಆ ಆನೆಯ ಬಾಲದ ತುದಿಯನ್ನ ಎಡಗೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದಿದ್ದಾರೆ. ಅದನ್ನ ನೋಡಿದಾಗ ಆ ಸಂತ ಹೇಳದ್ನಂತೆ, ನೋಡು, ನನ್ನ ಮನಃಶಕ್ತಿಯಿಂದ, ನನ್ನ ಮೈಂಡ್ ಪವರ್ ಇಂದ ನಾನು ಈ ಆನೆ ಮುಂದೆ ಹೋಗದೆ ಇರೋ ತರ ಹಿಡಿದು ನಿಲ್ಸಿದ್ದೀನಿ. ನೀನು ಎಷ್ಟೇ ಪ್ರಯತ್ನ ಪಟ್ರು ನಾನು ನನ್ನ ಅಂಗುಷ್ಟವನ್ನ ಬಿಡೋವರೆಗೂ, ನನ್ನ ಮುಷ್ಟಿಯನ್ನ ಬಿಡೋವರೆಗೂ ಈ ಆನೆ ಮುಂದಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ರಂತೆ. ಆ ರಾಜ ಎಷ್ಟೇ ಶತಪ್ರಯತ್ನ ಪಟ್ರು ಆ ಸಂತ ಹೇಳಿರೋ ರೀತಿಯಲ್ಲೇ ಆನೆ ಒಂದು ಕಲ್ ಬಂಡೆ ತರ ಹಾಗೆ ತಟಸ್ಥವಾಗಿ ನಿಂತೇ ಹೋಗಿತ್ತಂತೆ. ರಾಜನಿಗೆ ಏನಪ್ಪಾ ಇದು ಹೀಗಾಯ್ತು ಅಂತ ಭಯ ಆಗ್ತಾ ಇದ್ದಾಗೆ ಸಂತ ಜೋರಾಗಿ ನಗ್ತಾ ಕೈ ಬಿಟ್ನಂತೆ. ಆನೆ ಮತ್ತೆ ಮುಂದಕ್ಕೆ ಹೋಗಕ್ ಶುರು ಆಯ್ತಂತೆ. ಈ ಸಂಗತಿ ಆದ್ಮೇಲೆ ರಾಜ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ನಂತೆ. ಏನಪ್ಪಾ ಇದು, ಇಷ್ಟು ದೊಡ್ಡ ಆನೆ, ಇಷ್ಟು ವರ್ಷದಿಂದ ಇಷ್ಟು ಚೆನ್ನಾಗಿ ನೋಡಿ ಸಾಕಿದ್ದೀನಿ, ನಾನು ಎಂಥ ಪವರ್ಫುಲ್ ರಾಜ, ಈ ತರದೊಂದು ಶಕ್ತಿಯಲ್ಲಿ ಅದನ್ನ ನಾನು ನಿಯಂತ್ರಿಸ್ತಾ ಇದ್ದೆ, ಇಷ್ಟೆಲ್ಲ ನನ್ಗೆ ಮರ್ಯಾದೆ ಹೊಟ್ಟೋಯ್ತಲ್ಲ ಬೀದಿಯಲ್ಲಿ ಅಂತ ತುಂಬಾ ಬೇಜಾರಲ್ಲಿ ಮಲ್ಕೊಳ್ತಾನೆ ಆ ರಾತ್ರಿ. ಮುಂದಿನ ದಿನ ಬೆಳಗ್ಗೆ ತನ್ನ ಮಂತ್ರಿಯನ್ನ ಕರೆದು ಈ ಸಂಗತಿಯನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನಂತೆ, ನೋಡಪ್ಪ ಮಂತ್ರಿ, ಇಷ್ಟು ವರ್ಷ ನಾನು ಯಾರು, ನನ್ನ ಆನೆ ಅಂದ್ರೆ ಏನು, ಈ ತರ ಎಲ್ಲ ನಾನು ಅಷ್ಟು ಮರ್ಯಾದೆಯಲ್ಲಿ ಬೀದಿಯಲ್ಲಿ ಓಡಾಡ್ಕೊಂಡಿದ್ದೆ, ಯಾರೋ ಒಬ್ಬ ಕೇವಲ ಎಡಗೈಯಲ್ಲಿ ಒಂದು ಬಾಲದ ತುದಿಯನ್ನು ಹಿಡಿದು ಅಷ್ಟು ದೊಡ್ಡ ಆನೆಯನ್ನು ನಿಲ್ಲಿಸ್ಬಿಟ್ನಲ್ಲ, ಏನಿದು, ನಾನು ನನ್ನ ಶಕ್ತಿ, ಆನೆಯ ಶಕ್ತಿ ಎಲ್ಲದಕ್ಕಿಂತ ಮೀರಿರೋದು ಅವ್ರ ಶಕ್ತಿ ಅಂತ ಅನ್ನಿಸ್ಬಿಡ್ತು, ನಂಗೆ ತುಂಬಾ ಅವಮಾನ ಆಗೋಯ್ತು ಅಂತ ಹೇಳದ್ನಂತೆ. ಆಗ ಮಂತ್ರಿ ಹೇಳಿದ್ರಂತೆ, ರಾಜ ಇನ್ ಟೆನ್ಷನ್ನೇ ಮಾಡ್ಕೋಬೇಡಿ, ಅದನ್ನ ಹೇಗ್ ಸರಿ ಮಾಡ್ಬೇಕು, ಆ ವ್ಯಕ್ತಿಯ ಮೈಂಡ್ ಪವರ್ನ ಹೇಗ್ ವೀಕ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನೀವು ಅವ್ರನ್ನ ಕರೆಸಿ ಅಂತ. ಹೌದಾ ಅಂತ ಹೇಳಿ ತನ್ನ ಸಹಾಯಕರಿಗೆ ಹೇಳಿ ಇಮಿಡಿಯೇಟ್ ಆಗಿ ಆ ವ್ಯಕ್ತಿಯನ್ನ ಕರೆಸೇ ಬಿಡ್ತಾರೆ ಅರಮನೆಗೆ. ಅಲ್ಲಿ ಮಂತ್ರಿ ಆ ಸಂತನಿಗೆ ಹೇಳ್ತಾರಂತೆ, ನೋಡಪ್ಪ, ನಿನ್ ಬಗ್ಗೆ ಕೇಳಿದೆ, ತುಂಬಾ ಹೆಮ್ಮೆ ಅನ್ನಿಸ್ತು, ರಾಜ ಹೇಳಿದ್ರು ನಿನ್ಗೆಲ್ಲ ಎಷ್ಟೆಲ್ಲ ಮನಃಶಕ್ತಿಯ ಚಮತ್ಕಾರ ಇದೆ ಅಂತ, ಒಂದು ಸಣ್ಣ ಜವಾಬ್ದಾರಿಯನ್ನ ಕೊಡ್ತೀವಿ ನಾವು, ನಿನ್ಗೆ ವಹಿಸೋಕೆ ಇಷ್ಟ ಇದೆಯಪ್ಪ ಅಂತ ಕೇಳಿದ್ರಂತೆ. ಅದಕ್ಕೆ ಮಂತ್ರಿ, ಅದಕ್ಕೇನು ಸ್ವಾಮಿ ಮಹಾಪ್ರಭು, ಖಂಡಿತ ಹೇಳಿ. ನೋಡಪ್ಪ, ನೀನು ಪ್ರತಿದಿನ ಸಂಜೆ ಕರೆಕ್ಟ್ ಆಗಿ 6 ಗಂಟೆಗೆ ನಮ್ಮ ಊರಿನಲ್ಲಿ ಮಧ್ಯಭಾಗದಲ್ಲಿ ಒಂದು ಕಲ್ಲಿನ ಪಿಲ್ಲರ್ ಇದೆಯಲ್ಲ, ಆ ಕಂಬದ ಹತ್ರ ಬಂದು ಒಂದು ದೀಪ ಅಂಟಿಸ್ಬೇಕು. ಕರೆಕ್ಟ್ ಆಗಿ 6 ಗಂಟೆಗೆ ಅಂಟಿಸ್ಬೇಕು. ಈ ಜವಾಬ್ದಾರಿಗೆ ನಿನಗೆ ಪ್ರತಿನಿತ್ಯಕ್ಕೆ ಒಂದು ಕಾಯಿನ್ ಅಥವಾ ಒಂದು ನಾಣ್ಯವನ್ನ ಕೊಡ್ತೀವಿ ಅಂತ ಹೇಳಿದ್ರಂತೆ. ಆ ಸಂತನಿಗೆ ಆನಂದವೋ ಆನಂದ. ರಾಜನೇ ಕರೆದು ಒಂದು ಕೆಲಸ ಕೊಡ್ತಾ ಇದ್ದಾರೆ, ಒಂದು. ಎರಡನೇದು, ಪ್ರತಿದಿನ ಒಂದು ನಾಣ್ಯ ಕೊಡ್ತಾರೆ ಅಂದ್ರೆ ಎಷ್ಟು ಅನುಕೂಲ ಆಗತ್ತಲ್ವಾ. ಯಾಕಂದ್ರೆ ಅಲ್ಲಿ ಇಲ್ಲಿ ಕಾಡ್ಕೊಂಡು ಬೇಡ್ಕೊಂಡು ಆಹಾರಕ್ಕೆ ಏನೋ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದ ಸಂತನಿಗೆ ಪ್ರತಿನಿತ್ಯ ಒಂದು ನಾಣ್ಯ ಸಿಕ್ಕಿದ್ರೆ 3 ಹೊತ್ತು ಊಟಕ್ಕಾಗತ್ತೆ, ಇನ್ನೂ ಸಾಕಷ್ಟು ಅನುಕೂಲಗಳಾಗತ್ತೆ ಅಂತ ಒಂದು ರೀತಿ ಖುಷಿ ಆತನಿಗೆ. ಸರಿ ಸ್ವಾಮಿ ಮಹಾಪ್ರಭು, ಮಾಡ್ತೀನಿ, ಖಂಡಿತ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಮಂತ್ರಿ ಹೇಳ್ತಾನಂತೆ ರಾಜನ್ಗೆ, ನೋಡ್ತಾ ಇರಿ ಇನ್ ಸ್ವಲ್ಪ ದಿನದಲ್ಲಿ ಏನಾಗುತ್ತೆ ಅಂತ. ಸರಿ, ಆ ಸಂತ ತುಂಬಾನೇ ನೀಟಾಗಿ ಪ್ರತಿದಿನ ಸಂಜೆ ಕರೆಕ್ಟ್ ಆಗಿ 6 ಗಂಟೆಗೆ ಹೋಗಿ ಆ ದೀಪನ ಅಲ್ಲಿ ಅಂಟಿಸ್ತಾ ಇದ್ರಂತೆ. ಒಂದಿನಾನು ತಪ್ತಾ ಇರ್ಲಿಲ್ವಂತೆ. ಸ್ವಲ್ಪ ದಿನ ಆದ್ಮೇಲೆ ಮಂತ್ರಿ ರಾಜನ್ಗೆ ಹೇಳ್ತಾನೆ, ರಾಜ, ಈಗ ನೀನ್ ಆನೆ ತಗೊಂಡು ನೀನು ಹೋಗ್ಬೋದಪ್ಪ ಬೀದಿಯಲ್ಲಿ. ಆ ಸಂತ ಬಂದ್ರು, ಅಡ್ಡ ಬಂದ್ರು, ಬಾಲ ಹಿಡಿದ್ರು, ಆ ಆನೆನ ನಿಲ್ಸೋಕೆ ಆಗಲ್ಲ, ನೀವು ಹೋಗಿ ಅಂತ ಹೇಳ್ತಾನಂತೆ. ಹೌದಾ, ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳಿ ಆನೆ ತಗೊಂಡು ಮತ್ತೆ ಹೆಮ್ಮೆಯಿಂದ ರಾಜ ಬೀದಿಯಲ್ಲಿ ಹೊರಟೇ ಬಿಟ್ರು. ಮತ್ತೆ ಸಂತ ಬಂದು
ಆ ಬಾಲದ ತುದಿಯನ್ನ ಹಿಡಿತಾರೆ. ಆದ್ರೆ ಆನೆಯನ್ನ ನಿಲ್ಸಕ್ ಆಗದೇ ಇಲ್ಲ. ಆನೆ ತನ್ಪಾಡಕ್ ತಾನು ರಾಜನ ಆರ್ಡರ್ ಪ್ರಕಾರ ಮುಂದಕ್ಕೆ ಹೊರಟೋಗುತ್ತೆ. ಅಲ್ಲಿ ಸಂತನಿಗೆ ಶಾಕ್ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ರಾಜನಿಗೆ ಖುಷಿಯೋ ಖುಷಿ. ಆ ಆನಂದದಲ್ಲಿ ಸಂಭ್ರಮದಲ್ಲಿ ಅರಮನೆಗೆ ಬಂದು ಮಂತ್ರಿನ ಕರೆಸಿ ಕೇಳ್ತಾರೆ, ಏನ್ ಮ್ಯಾಜಿಕ್ ಮಾಡಿದ್ರಿ ನೀವು? ಹೌದು, ಎಂಥ ಚಮತ್ಕಾರ ಇದು, ನೀವ್ ಹೇಳ್ದಂಗೆ ಆಯ್ತು, ಅವನಿಗೆ ನಮ್ಮ ಆನೆ ನಿಲ್ಸಕ್ಕೆ ಆಗ್ಲಿಲ್ಲ ಈ ಸಾರಿ ಅಂತ. ಮಂತ್ರಿ ನಗ್ತಾ ಹೇಳದ್ನಂತೆ, ಚಮತ್ಕಾರ ಎಲ್ಲ ಏನೂ ಇಲ್ಲ, ಆ ಒಂದು ಸಂತನಿಗೆ ನಾವು ದಿನಾ ಒಂದು ನಾಣ್ಯ ಕೊಡ್ತಾ ಇದ್ವಿ, ನಾವು ಮಾಡಿದ್ದಿಷ್ಟೇ. ಎರಡು ರೀತಿಯಲ್ಲಿ ಅವನ ಮನಸ್ಸಿಗೆ ಒಂದು ವೀಕ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಒಂದು 6 ಗಂಟೆ ಕರೆಕ್ಟ್ ಆಗಿ ದೀಪ ಹಚ್ಚಬೇಕು ಅಂತ ಹೇಳಿದ್ವಲ್ಲ, 6 ಗಂಟೆ ಆಯ್ತಾ, 6 ಗಂಟೆ ಆಯ್ತಾ, 6 ಗಂಟೆ ಆಗ್ಬಿಡ್ತಾ, 6 ಗಂಟೆ ಆಗ್ಬಿಡ್ತಾ ಅನ್ನೋ ಸ್ಟ್ರೆಸ್ ಅಲ್ಲೇ ಒಂದಷ್ಟು ಮೈಂಡ್ ಪವರ್ ಹೋಯ್ತು. ಇನ್ನು ಆಂಗ್ಸೈಟಿ ಅಥವಾ ಉದ್ವೇಗದ ಜೊತೆಯಲ್ಲಿ ನಾಣ್ಯಗಳು ದಿನೇ ದಿನೇ ಆತನಲ್ಲಿ ಹೆಚ್ಚಾಗ್ತಾ ಹೋಯ್ತು. ಒಂದೇ ನಾಣ್ಯದಲ್ಲಿ 3 ದಿನದಷ್ಟು ಊಟ ಮಾಡಕ್ಕೆ ಸಾಧ್ಯ ಇದೆ, ಹಾಗಾದ್ರೆ ಇನ್ನೊಂದಷ್ಟು ನಾಣ್ಯಗಳನ್ನ ನಾನು ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಶೇಖರಣೆ ಆಗಿರೋ ನಾಣ್ಯಗಳನ್ನ ಕೂಡಿಸ್ತಾ ಹೋದ್ರೆ ಸ್ವಲ್ಪ ದಿನದಲ್ಲಿ ನಾನೊಂದು ಗುಡಿಸಲು ಕಟ್ಕೊಳ್ಬಹುದು, ಇನ್ನೂ ಸ್ವಲ್ಪ ದಿನದಲ್ಲಿ ಮನೇನ ಕಟ್ಕೊಂಡ್ ಬಿಡಬಹುದು. ಹೀಗೆ ಯೋಚನೆ ಮಾಡ್ತಾ 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 ಆ ಒಂದು ದುರಾಸೆಯಲ್ಲಿ ಅಥವಾ ಅತಿಯಾದ ಆಲೋಚನೆಯಲ್ಲಿ ತನ್ನ ಮೈಂಡ್ ಪವರ್ನೆಲ್ಲ ಆತ ಕಳ್ಕೊಂಡ್ಬಿಟ್ಟ ಮಹಾಪ್ರಭು ಅಷ್ಟೇ ಅಂತ ಹೇಳ್ಕೊಂಡು ನಗ್ತಾರಂತೆ. ವೀಕ್ಷಕರೇ, ಈ ಕಥೆಯಿಂದ ಕಲಿಯೋಕೆ ಸಾಕಷ್ಟು ವಿಷಯ ಇದೆ. ಇಲ್ಲಿ ಸಂತ ಅಥವಾ ಹಣ ಅಥವಾ ರಾಜನ ಬಗ್ಗೆ ನಾವು ಏನೋ ನಕಾರಾತ್ಮಕವಾಗಿ ಹೇಳೋದಲ್ಲ, ಮನಸ್ಸಿನ ಬಲವನ್ನ ದುರ್ಬಲ ಮಾಡೋಕೆ ಇರುವ ಪ್ರಮುಖ 2 ಅಂಶಗಳ ಬಗ್ಗೆ ನಾವಿಲ್ಲಿ ಸೂಕ್ಷ್ಮವಾಗಿ ತಿಳ್ಕೊಳ್ಬಹುದಾಗಿದೆ. ಒಂದು, ನಮ್ಮ ದಿನನಿತ್ಯದ ಜವಾಬ್ದಾರಿಯನ್ನ ಮಾಡಬೇಕಾದ್ರೆ ನಮಗೆ ಅನವಶ್ಯಕವಾಗಿ ಉದ್ಭವವಾಗುವ ಗಾಬರಿ, ಆತಂಕ, ನಕಾರಾತ್ಮಕ ಆಲೋಚನೆ ಅಥವಾ ಅದನ್ನ ಆಂಗ್ಸೈಟಿ, ಪ್ಯಾನಿಕ್, ಸ್ಟ್ರೆಸ್, ರೆಸ್ಟ್ಲೆಸ್ನೆಸ್, ಆ ಇಂಪಲ್ಸಿವ್ನೆಸ್ ಅಂತಾದ್ರೂ ಕರಿಬಹುದು. ಅಥವಾ ಅಭದ್ರತೆ, ಏನಾಗ್ಬಿಡುತ್ತೋ ಆಗ್ಬಿಡ್ಬಹುದು, ಈಗ ಮಾಡ್ಲಿಲ್ಲ ಅಂದ್ರೆ, ಹಾಗಾಗ್ಲಿಲ್ಲ ಅಂದ್ರೆ, ಮುಂದೆ ಈ ತರ ಇರ್ಲಿಲ್ಲ ಅಂದ್ರೆ, ಆ ಸಂತನಿಗೆ ನಾಳೆ ನಾನು ಲೇಟಾಗಿ ಹಚ್ಬಿಟ್ರೆ ಆಮೇಲೆ ರಾಜ ನಿನ್ ಕೆಲಸದಿಂದ ತೆಗೆದು ಬಿಟ್ಟಿದ್ದೀನಿ ಅಂದ್ರೆ, ಆಮೇಲೆ ನನ್ನ ದುಡ್ಡು ಇಲ್ಲದೆ ಹೋದ್ರೆ ಅರ್ಧ ಕೆಲಸ ಮಾಡ್ಬಿಟ್ಟಿದ್ದೀನಿ, ಆಮೇಲೆ ನಾನು ಮತ್ತೆ ಬೀದಿಗೆ ಬಂದ್ರೆ, ಏನೇನೋ ಆಲೋಚನೆಗಳು ಅಲ್ವಾ? ವಾಸ್ತವದಲ್ಲಿ ಅದು ಇದೆಯೋ ಇಲ್ವೋ, ಬಟ್ ಮುಂದೆ ಬರುವ ಯಾವುದೋ ವಿಚಾರವನ್ನ ತಾನೇ ಕಲ್ಪನೆ ಬರದೇ ಇರಬಹುದು, ಅದು ಕಲ್ಪನೆ ಮಾಡ್ಕೊಂಡು ನೋವಿಗೆ ಒಳಗಾಗುವಂಥ ಒಂದು ಮನಸ್ಥಿತಿ. ಸೊ ಅದು. ಎರಡನೇದು, ನಾವು ಆ ಒಂದು ಮೆಟೀರಿಯಲಿಸ್ಟಿಕ್ ಲೈಫಿನ ಗ್ರೋತಿನ ಸ್ಟ್ರೆಸ್ಸಲ್ಲಿ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಬೇಕು ಅನ್ನೋದು ಒಳ್ಳೆ ವಿಷಯನೇ, ಗೋಲ್ ಸೆಟ್ಟಿಂಗು, ಸಕ್ಸಸ್ಸು, ಅಚೀವ್ಮೆಂಟು ಎಲ್ಲ. ಆದರೆ ಆ ಒಂದು ಪ್ಯಾನಿಕಲ್ಲಿ, ಆ ಗಾಬರಿಯಲ್ಲಿ ದಿನನಿತ್ಯದ ಚಿಕ್ಕ ಪುಟ್ಟ ಖುಷಿಗಳನ್ನ ಅಥವಾ ನಮ್ಮ ಅಂತರ್ಮನಸ್ಸಿನ ಶಕ್ತಿಯನ್ನೇ ಕಳ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ವಿಪರ್ಯಾಸವಾಗಿದೆ. ಆದ್ರಿಂದ ನಾವು ಮಾಡಬೇಕಾಗಿರೋ 2 ವಿಷಯ. ಒಂದು, ಇದನ್ನ ತುಂಬಾ ಚೆನ್ನಾಗಿ ಒಬ್ಬರು ಫಿಲಾಸಫರ್ ಹೇಳ್ತಾರೆ, ನಾವು ದಿನನಿತ್ಯದ ಕೆಲಸವನ್ನ ಮಾಡಬೇಕಾದ್ರೆ ಅದನ್ನೂ ಕೂಡ ನಾವು ಚೆನ್ನಾಗೇ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ಅದಕ್ಕೆ ನಮಗೆ ಬೇಕಾಗಿರೋದು ಆಬ್ಜೆಕ್ಟ್ ಕಾನ್ಷಿಯಸ್ನೆಸ್. ಅಂದ್ರೆ ನಮ್ಮ ಕೆಲಸದ ಬಗ್ಗೆ ನಾವು ಮೈಂಡ್ಫುಲ್ ಆಗಿ, ಜಾಗೃತವಾಗಿ ಇರೋದು. ಇಷ್ಟು ಗಂಟೆಗೆ ಹೀಗೆ ಮಾಡ್ತಾ ಇದೀವಿ, ಇಷ್ಟು ಡಿಸಿಪ್ಲಿನ್ ಅಲ್ಲಿ ಇದೇ ತರ ನಡೀತಾ ಇದೆ, ಇದೇ ತರ ನಾವು ಚೆನ್ನಾಗಿ ಮಾಡಕ್ಕಾಗ್ತಾ ಇದೆ. ಈ ಒಂದು ಡಿಸಿಪ್ಲಿನ್, ಈ ಒಂದು ಮೈಂಡ್ಫುಲ್ನೆಸ್, ಈ ಒಂದು ಅಲರ್ಟ್ನೆಸ್ ಮತ್ತು ಫೋಕಸ್. ಆದ್ರೆ ಅದಷ್ಟೇ ನಮ್ಮನ್ನ ಸಂಪೂರ್ಣವಾಗಿ ಆರೋಗ್ಯಕರ ಮಾಡುತ್ತಾ? ಇಲ್ಲ. ಅವ್ರು ಹೇಳ್ತಾರೆ, ಇದರ ಜೊತೆಯಲ್ಲಿ ನಮಗೆ ಬೇಕಾಗಿರೋದು ನಮ್ಮ ಇನ್ನರ್ ಕಾನ್ಷಿಯಸ್ನೆಸ್ ಅಂತ. ನಮ್ಮ ಆಬ್ಜೆಕ್ಟ್ ಕಾನ್ಷಿಯಸ್ನೆಸ್ ಜೊತೆ ನಮ್ಮ ಸ್ಪೇಸ್ ಕಾನ್ಷಿಯಸ್ನೆಸ್ ಕೂಡ ಬೇಕು. ಇಂಟರ್ನಲ್ ಸ್ಪೇಸ್ ಕಾನ್ಷಿಯಸ್ನೆಸ್ ಅಂದ್ರೆ ನಮ್ಮ ಆಂತರಿಕ ಪ್ರಪಂಚದಲ್ಲಿರುವ ದೈವೀ ಗುಣಗಳ ಒಂದು ಶಕ್ತಿ ಅಥವಾ ಸಾಮರ್ಥ್ಯದ ಅರಿವು. ನಮ್ಮ ಅಂತರ್ ಮನಸ್ಸಿನಲ್ಲಿ ಎಷ್ಟು ಅಮೋಘವಾದ ಒಂದು ಸಾಮರ್ಥ್ಯ ಇದೆ, ಸುಪ್ತ ಮನಸ್ಸಿನಲ್ಲಿ ಏನೆಲ್ಲ ನಿಭಾಯಿಸೋಕೆ ಒಂದು ಔಷಧ ನಮ್ಮಲ್ಲೇ ಇದೆ. ನಾವು ಹೇಗೆ ನಮ್ಮ ಆತಂಕ, ಗಾಬರಿ, ಅಭದ್ರತೆಗಳನ್ನ ಯಾವ ರೀತಿ ನಮ್ಮ ಒಂದು ಮನಸ್ಸಿನ ಶಕ್ತಿಯಿಂದನೇ ಕಳ್ಕೊಳ್ಬಹುದಾಗಿದೆ, ಭಾವನಾತ್ಮಕವಾಗಿ ಸಮತೋಲನವನ್ನ ಸಿದ್ಧಿಸ್ಕೊಳ್ಳೋದ್ರ ಮೂಲಕ ನಮ್ಮ ಪೊಟೆನ್ಷಿಯಲ್, ನಮ್ಮ ಸಾಮರ್ಥ್ಯವನ್ನ ಎಷ್ಟು ಇನ್ನೂ ಹೆಚ್ಚು ಮಾಡ್ಕೊಳ್ಬಹುದಾಗಿದೆ ಕಮ್ಮಿ ಎಫರ್ಟ್ ಇಂದ. ಇದ್ರ ಬಗ್ಗೆನೂ ನಮ್ಗೆ ಪ್ಯಾರಲಲಿ ಅವೇರ್ನೆಸ್ ಇರಬೇಕು. ಎಲ್ಲಿ ಇದಕ್ಕಿಂತ ಮೀರಿ ಚಿಂತೆ ಬೇಡ ಅನ್ನುವಂಥ ಅಲರ್ಟ್ನೆಸ್ ಬೇಕು, ಎಲ್ಲಿ ಇದು ಹೀಗೆ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಅನ್ನುವಂಥ ನಿಯಂತ್ರಣದ ಒಂದು ಶಕ್ತಿ ಆಂತರಿಕ ಮನಸ್ಸಿನಲ್ಲಿ ಕ್ರಿಯೇಟ್ ಆಗಬೇಕು. ಎಲ್ಲಿ ಪ್ರೀತಿಯ ಅವಶ್ಯಕತೆ, ಜನರಾಸಿಟಿ ಅವಶ್ಯಕತೆ, ಮಮತೆ ಅವಶ್ಯಕತೆ, ಒಥೆಂಟಿಸಿಟಿ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ನೋಡ್ತೀವಿ ಈಗೆಲ್ಲ ರಾಜಕೀಯದಲ್ಲೂ ಉದಾಹರಣೆಗೆ ಆಬ್ಜೆಕ್ಟ್ ಕಾನ್ಷಿಯಸ್ನೆಸ್ ಇದೆ, ಹೀಗೆ ಗೆಲ್ಬೇಕು, ಈ ಥರನೇ ಮೋಸ ಮಾಡಿದ್ರು ಗೆದ್ಬಿಡ್ಬೇಕು, ಸುಳ್ಳು ಹೇಳಿದ್ರು ಗೆದ್ಬಿಡ್ಬೇಕು ಅಂತ ಪೊಲಿಟಿಷಿಯನ್ಸ್ ಏನೇನೋ ಮಾಡೋದನ್ನು ನೋಡ್ತಾನೆ ಇದ್ದೀವಿ ನಾವು. ಆದರೆ ಅವರು ಸ್ಪೇಸ್ ಕಾನ್ಷಿಯಸ್ನೆಸ್ನ ಪೂರ್ತಿ ಬಿಟ್ಟೇ ಬಿಟ್ಟಿದ್ದಾರೆ. ಅಂದರೆ ನನ್ನ ಅಂತರ್ಮನಸ್ಸು ಇದಕ್ಕೆ ಒಪ್ತಾ ಇದೆಯಾ, ನನ್ನ ಧರ್ಮ ಇದಕ್ಕೆ ಒಪ್ಪತ್ತಾ, ನನ್ನ ಸನಾತನ ಧರ್ಮ ಇದ್ರ ಜೊತೆಲಿ ಅಲೈನ್ಮೆಂಟ್ ಅಲ್ಲಿ ಇದೆಯಾ, ನಾನೇ ಆರಾಧಿಸುವ ದೇವರೇ ಮೆಚ್ಚೋ ಕೆಲಸನ ಇದು, ಇದನ್ನೆಲ್ಲ ಬಿಟ್ಟೇ ಬಿಡ್ತಾರೆ. ಆಮೇಲೆ ಅವರೇ ಮಾನಸಿಕವಾಗಿ, ಭಾವನಾತ್ಮಕವಾಗಿ ತುಂಬಾ ಕೊರಗ್ತಾರೆ. ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳು ಸೋ ಕಾಲ್ಡ್ ಎಕ್ಸ್ಟರ್ನಲ್ ಲೈಫಲ್ಲಿ ಸಕ್ಸಸ್ಫುಲ್ ಆಗಿರೋರು ಆಂತರಿಕವಾಗಿ ಈ ಹಂತದಲ್ಲಿ ತುಂಬಾ ಹೀನಾಯವಾಗಿ ಕೊರಗ್ತಾರೆ ಕೂಡ. ಬಿಕಾಸ್ ಎಲ್ಲೋ ಒಂದ್ ಕಡೆ ಡೀಪ್ ಇನ್ಸೈಡ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ತಪ್ಪು ಮಾಡ್ತಾ ಇದೀವಿ ಅಂತ. ಬಟ್ ಯಾವುದೋ ಒಂದು ಪವರಿಗೆ, ಹೆಸರಿಗೆ ಅಥವಾ ಅಫ್ಕೋರ್ಸ್ ಮೆಟರಿಸ್ಟಿಕ್ ಬೆನಿಫಿಟ್ಗಳಿಗೆ ಅವರು ತುತ್ತಾಗಿರ್ತಾರೆ. ಸೊ ಇವೆರಡನ್ನು ಬ್ಯಾಲೆನ್ಸ್ ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನ ಕಥೆಯ ಮೂಲಕ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಇದನ್ನ ಹಲವಾರು ರೀತಿಯಲ್ಲಿ ನಾವು ಅಚೀವ್ ಮಾಡಬಹುದು. ಮೆಡಿಟೇಷನ್ ಮಾಡಿದ್ರೆ ಇದು ಸಹಜವಾಗಿ ಬರುತ್ತೆ. ಅದಕ್ಕೊಂದು ಸಣ್ಣ ಮೆಥಡ್ನ ನಾನು ಕ್ವಿಕ್ ಆಗಿ ಹೇಳ್ಕೊಡ್ತೀನಿ. ಇದನ್ನ 1-1-1 ಟೆಕ್ನಿಕ್ ಅಂತ ಹೇಳ್ತೀವಿ. ರಾತ್ರಿ ಮಲಗಕ್ಕಿಂತ ಮುಂಚೆ ಇಡೀ ದಿನವನ್ನ ಸಿನಿಮಾ ತರ ನೋಡ್ತಾ, ಅಂದ್ರೆ ಆಲ್ರೆಡಿ ನೀವು ಆ ಪಾತ್ರವನ್ನು ನೆರವೇರಿಸಿದ್ದೀರಾ, ಈಗ ಸ್ಪೇಸ್ ಅಂದ್ರೆ ಆಂತರಿಕ ಮನಸ್ಸಿನ ಜಾಗೃತಿಯಿಂದ ಅದನ್ನ ಮತ್ತೆ ದೃಶ್ಯದ ರೀತಿಯಲ್ಲಿ, ಸಿನಿಮಾ ರೀತಿ ಜಾಗೃತವಾಗಿ ಗಮನಿಸ್ತಾ ಇದ್ದೀರಾ. ವಿಟ್ನೆಸ್ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ ನಾವು.
ಇದನ್ನ. ಆಗ ಇಡೀ ದಿನ ಯಾವ ಒಂದು ಕೆಲಸ ಮಾಡಿದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ, ಯಾವ್ದನ್ನ ನಾನು ತುಂಬಾ ಚೆನ್ನಾಗಿ ಮಾಡಿದೆ, ಗುಡ್, ಇದೇ ತರ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ, ವೆರಿ ಗುಡ್ ಅಂತ ಅಪ್ರಿಶಿಯೇಟ್ ಮಾಡೋದು. ಎರಡನೇದು, ಯಾವ ಒಂದು ವಿಷಯದ ಬಗ್ಗೆ ನನಗೆ ತುಂಬಾ ಬೇಸರ ಇದೆ, ನಾನು ಈ ತರ ಮಾಡಬಾರ್ದಾಗಿತ್ತು, ಇದು ಸರಿ ಅಲ್ಲ, ಇದನ್ನ ಸರಿ ಮಾಡಬಹುದು, ಇನ್ನೂ ಬೆಟರ್ ಮಾಡ್ಕೋಬಹುದು, ಇದನ್ನ ಇನ್ಮೇಲೆ ಕಂಟ್ರೋಲ್ ಮಾಡೋದೇ ಬೇಡ. ಸೊ ವಾಟ್ ಇಸ್ ದಟ್ ಒನ್ ಥಿಂಗ್ ಐ ಆಮ್ ಪ್ರೌಡ್ ಆಫ್, ವಾಟ್ ಇಸ್ ದಟ್ ಒನ್ ಥಿಂಗ್ ಐ ಕುಡ್ ಹವ್ ಡನ್ ಬೆಟರ್ ಆರ್ ಐ ಶುಡ್ ಡು. ಅಂಡ್ ಅಫ್ ಕೋರ್ಸ್ ಎಲ್ಲದಕ್ಕಿಂತ ಉತ್ತಮವಾದ ಶಕ್ತಿ ಧನ್ಯತಾ ಮನೋಭಾವನೆ. ಯಾವ ಒಂದು ವಿಚಾರದ ಬಗ್ಗೆ ನನಗೆ ತುಂಬು ಹೃದಯದಿಂದ ಪ್ರಕೃತಿಗೆ, ದೇವರಿಗೆ ಅಥವಾ ನನಗೇನೆ ಒಂದು ಧನ್ಯತಾ ಮನೋಭಾವನೆ ಇದೆ, ಈ ಮೂರನ್ನ ಗಮನಿಸಿ ಸಂತೃಪ್ತಿಯಿಂದ ಮಲ್ಕೊಳ್ಳೋದು. ಈ ತರ ಮಾಡೋದ್ರಿಂದ ಬಾಹ್ಯ ಪ್ರಪಂಚದಲ್ಲಿ ಜಾಗೃತವಾಗಿದ್ದು ಆಂತರಿಕ ಮೌಲ್ಯಗಳನ್ನು ಕೂಡ ಅದ್ರ ಜೊತೆಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಅತ್ಯುನ್ನತ ಜೀವನವನ್ನ, ಆರೋಗ್ಯಕರ ಜೀವನದ ಸೂತ್ರವನ್ನ ನಾವು ಅಳವಡಿಸ್ಕೊಳ್ಬಹುದಾಗಿದೆ. ಇದನ್ನ ಅಳವಡಿಸ್ಕೊಳ್ಳೋದ್ರಿಂದನೇ ಎಷ್ಟೋ ಮಾನಸಿಕ ಭಾವನಾತ್ಮಕ ಕಿರಿಕಿರಿಯಿಂದನೂ ಕೂಡ ನಾವು ಹೊರಗಡೆ ಬರಬಹುದು ಆಕ್ಚುಲಿ. ಮತ್ತು ಹೇಳ್ತಾರಲ್ಲ, ನಿಮ್ಮ ಮನಸ್ಸಾಕ್ಷಿಗೆ ಕರೆಕ್ಟ್ ಆಗಿ ಬದುಕಿ ಅಂತ, ಆ ಥರ ಕೂಡ ಬದುಕೋಕು, ಅದು ಆರೋಗ್ಯದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರೋದಕ್ಕೂ ಸಹಾಯ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ದಯವಿಟ್ಟು. ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.